ಬಿಜೆಪಿಯಲ್ಲಿ ದಿನೇ ದಿನೇ ದೊಡ್ಡದಾಗುತ್ತಿದೆ ಯತ್ನಾಳ್ ಬಳಗ. ಯತ್ನಾಳ್ ಟೀಮ್ ಸೇರುತ್ತಿದ್ದಾರೆ ಬಿಜೆಪಿಯ ಬಿಗ್ ಲೀಡರ್ಸ್. ವಿಜಯೇಂದ್ರ ವಿರುದ್ಧವೇ ರೆಡಿ ಆಗ್ತಿದೆ ದೊಡ್ಡ ವಿರೋಧಿ ಪಡೆ. ಯತ್ನಾಳ್ಗೆ ಉಗೆ ಉಗೆ ಎಂದ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಕುಮಾರ ಬಂಗಾರಪ್ಪ. ಸಭೆ ಬಳಿಕವೂ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕಿಡಿ. ಇಂದು ಅಥವಾ ನಾಳೆ ಅತೃಪ್ತ ನಾಯಕರ ಮತ್ತೊಂದು ಸಭೆ. ವಿಜಯೇಂದ್ರ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಬಿಗ್ ಪ್ಲಾನ್. ಮತ್ತೊಂದು ಸಭೆ ಬಳಿಕ ಮುಂದಿನ ತೀರ್ಮಾನ ಎಂದ ಯತ್ನಾಳ್. ಬಿಜೆಪಿಯಲ್ಲಿ ಎಷ್ಟು ಅಸಮಾಧಾನ ಇದೆ ಎಂದು ನನಗೆ ಅನಿಸಿರಲಿಲ್ಲ. ವಿಧಾನಸಭೆಯಲ್ಲಿ ಡಿಕೆಶಿ ಏಜೆಂಟ್ ಆಗಿ ವಿಜಯೇಂದ್ರ ಕೆಲಸ. ಡಿಕೆ ಮುಂದೆ ಫೈಲ್ ಒಯ್ದು ದಯನೀಯವಾಗಿ ನಿಲ್ಲುವ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇರುವುದು ಪಕ್ಷಕ್ಕೆ ಶೋಭೆಯಲ್ಲ. ನಾನು ಮಾತನಾಡದೇ ಇದ್ದರೆ ಪಕ್ಷ ಉಳಿಯುವುದಿಲ್ಲ. ಪರ್ಯಾಯ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ. ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಕೇಳಿಕೊಂಡಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ಟರೆ ಪಾದಯಾತ್ರೆ ಮಾಡುತ್ತೇವೆ. ಶೀಘ್ರವೇ ಬಿಜೆಪಿ ಸಮಾನ ಮನಸ್ಕರ ನಾಯಕರ ಸಭೆ. ತಮ್ಮ ಬಣಕ್ಕೆ ಇನ್ನಷ್ಟು ಅತೃಪ್ತ ನಾಯಕರನ್ನು ಸೇರಿಸಿಕೊಳ್ಳುತ್ತಾರೆ. ವಿಜಯೇಂದ್ರ ನಾಯಕತ್ವವನ್ನು ಪ್ರಶ್ನಿಸುವ ಚಿಂತನೆ ನಡೆದಿದೆ. ಇದಕ್ಕಾಗಿ ಇಂದು ಸಂಜೆ ಅಥವಾ ನಾಡಿದ್ದು ಸಭೆ ಸಾಧ್ಯತೆ. ಬಿಜೆಪಿ ಸಮಾನ ಮನಸ್ಕರ ನಾಯಕರ ಸಭೆ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ಹೇಳಿಕೆ. ಬೆಂಗಳೂರಿನಲ್ಲಿ ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ಹೇಳಿಕೆ ನೀಡಿ ಶಾಕ್ ನೀಡಿದ್ದಾರೆ. ಯತ್ನಾಳ್ ಬಳಗವು ಬಿಜೆಪಿಯಲ್ಲಿ ದಿನೇ ದಿನೇ ದೊಡ್ಡದಾಗುತ್ತಿದೆ. ಯತ್ನಾಳ್ ಟೀಮ್ ಸೇರುತ್ತಿದ್ದಾರೆ ಬಿಜೆಪಿಯ ಬಿಗ್ ಲೀಡರ್ಸ್. ವಿಜಯೇಂದ್ರ ವಿರುದ್ಧವೇ ರೆಡಿ ಆಗ್ತಿದೆ ದೊಡ್ಡ ವಿರೋಧಿ ಪಡೆ. ಯತ್ನಾಳ್ಗೆ ಉಗೆ ಉಗೆ ಎನ್ನುತ್ತಿದ್ದಾರೆ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕ ಕುಮಾರ ಬಂಗಾರಪ್ಪ. ಸಭೆ ಬಳಿಕವೂ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಇಂದು ಅಥವಾ ನಾಳೆ ಅತೃಪ್ತ ನಾಯಕರ ಮತ್ತೊಂದು ಸಭೆ ನಡೆಯಲಿದೆ. ವಿಜಯೇಂದ್ರ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಮತ್ತೊಂದು ಸಭೆ ಬಳಿಕ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುವುದು. ಬಿಜೆಪಿಯಲ್ಲಿ ಇಷ್ಟು ಅಸಮಾಧಾನ ಇದೆ ಎಂದು ನನಗೆ ಅನಿಸಿರಲಿಲ್ಲ. ವಿಧಾನಸಭೆಯಲ್ಲಿ ಡಿಕೆಶಿ ಏಜೆಂಟ್ ಆಗಿ ವಿಜಯೇಂದ್ರ ಕೆಲಸ ಮಾಡುತ್ತಿದ್ದಾರೆ. ಡಿಕೆ ಮುಂದೆ ಫೈಲ್ ಒಯ್ದು ದಯನೀಯವಾಗಿ ನಿಲ್ಲುವ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇರುವುದು ಪಕ್ಷಕ್ಕೆ ಶೋಭೆಯಲ್ಲ. ನಾನು ಮಾತನಾಡದೇ ಇದ್ದರೆ ಪಕ್ಷ ಉಳಿಯುವುದಿಲ್ಲ. ಪರ್ಯಾಯ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದೇನೆ. ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಕೇಳಿಕೊಂಡಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ಟರೆ ಪಾದಯಾತ್ರೆ ಮಾಡುತ್ತೇವೆ. ಶೀಘ್ರವೇ ಬಿಜೆಪಿ ಸಮಾನ ಮನಸ್ಕರ ನಾಯಕರ ಸಭೆ ನಡೆಸುತ್ತೇವೆ. ತಮ್ಮ ಬಣಕ್ಕೆ ಇನ್ನಷ್ಟು ಅತೃಪ್ತ ನಾಯಕರನ್ನು ಸೇರಿಸಿಕೊಳ್ಳುತ್ತೇವೆ. ವಿಜಯೇಂದ್ರ ನಾಯಕತ್ವವನ್ನು ಪ್ರಶ್ನಿಸುವ ಚಿಂತನೆ ನಡೆದಿದೆ. ಇದಕ್ಕಾಗಿ ಇಂದು ಸಂಜೆ ಅಥವಾ ನಾಡಿದ್ದು ಸಭೆ ಸಾಧ್ಯತೆ ಇದೆ. ಬಿಜೆಪಿ ಸಮಾನ ಮನಸ್ಕರ ನಾಯಕರ ಸಭೆ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ.